ಲೋಕಸಭಾ ಚುನಾವಣೆ ಮುಗಿದಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಕದನ ಅಂತಕ್ಕಂಥದ್ದು ಜೋರಾಗ್ತಾ ಇದೆ. ಕೆಲವರು ಹೆಚ್ಚುವರಿ ಡಿಸಿಎಂಗಳು ಬೇಕು ಅಂತಕ್ಕಂಥ ಮಾತನಾಡಿದರೆ, ಇನ್ನು ಕೆಲವರು ಮುಖ್ಯಮಂತ್ರಿ ಬದಲಾವಣೆ ಸಾಧ್ಯನೇ ಇಲ್ಲ, ಅಧಿಕಾರ ಹಂಚಿಕೆನೂ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಮೆಸೇಜ್ ಅನ್ನು ಡಿ.ಕೆ. ಶಿವಕುಮಾರ್ ಬಣಕ್ಕೆ ರವಾನೆ ಮಾಡುವಂತಹ ಸಂದೇಶಕ್ಕೆ ಇವಾಗ ಇಳಿದಿದ್ದಾರೆ. ಒಟ್ಟಾರೆ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ, ಇಷ್ಟಕ್ಕೂ ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಮತ್ತು ಡಿಸಿಎಂ ಮಾತಾಡಿದಂತಹ ವಿಚಾರ ಅದನ್ನು ಏನು, ಎಲ್ಲವನ್ನ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಎಂ ಡಿಸಿಎಂ ಕುರ್ಚಿ ಕದನಕ್ಕೆ ಈಗ ಭಾರಿ ಟ್ವಿಸ್ಟ್ ಸಿಗ್ತಾ ಇದೆ. ನಿರ್ಣಾಯಕ ಯುದ್ಧಕ್ಕೆ ಇಳಿತ ಡಿಸಿಎಂ ಅಂದ್ರೆ ಡಿ.ಕೆ. ಶಿವಕುಮಾರ್ ವಿರೋಧಿ ಬಣ. ಡಿ.ಕೆ. ಶಿವಕುಮಾರ್ ವಿರೋಧಿ ಬಣ. ಸಿಎಂ ಬದಲಾವಣೆ, ಅಧಿಕಾರ ಹಸ್ತಾಂತರ ಯಾವುದು ಸುಲಭ ಅಲ್ಲ ಅನ್ನುವಂತಹ ಒಂದು ಮೆಸೇಜ್ ಅನ್ನು ಪಾಸ್ ಮಾಡ್ತಾ ಇದ್ದಾರೆ. ಇದು ಡಿ.ಕೆ.ಶಿಗೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ ವಿರೋಧಿ ಬಣ. ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ, ಮುಖ್ಯಮಂತ್ರಿ ಬದಲಾವಣೆ, ಅಧಿಕಾರ ಹಸ್ತಾಂತರ ಇದ್ಯಾವುದು ಕೂಡ ಸುಲಭ ಅಲ್ಲ ಅಂತಕ್ಕಂಥ ಮೆಸೇಜ್. ಪಬ್ಲಿಕ್ ಟಿವಿಯಲ್ಲಿ ಕುರಿತಂತೆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಎರಡು ಬಣ ಇರುವಂತಹದ್ದು ಜಗಜ್ಜಾಹೀರಾದಂತಹ ವಿಚಾರ. ಈ ಬಣ ರಾಜಕೀಯದ ತಿಕ್ಕಾಟ ಈಗ ಸಿಎಂ ಡಿಸಿಎಂ ಕುರ್ಚಿಯ ವಿಚಾರಕ್ಕೆ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಹೆಚ್ಚುವರಿ ಡಿಸಿಎಂ ವಿಚಾರಕ್ಕೆ ಇಷ್ಟೊಂದು ಗೊಂದಲ. ಇನ್ನು ಸಿಎಂ ಬದಲಾವಣೆಯ ಮಾತು ಮುನ್ನೆಲೆಗೆ ಬಂದರೆ ಕಥೆ ಏನು ಅನ್ನುವಂತಹ ಪ್ರಶ್ನೆ. ಡಿ.ಕೆ.ಶಿಗೆ ಸಂದೇಶವನ್ನು ರವಾನಿಸುವಂತಹ ಹಠಕ್ಕೆ ಬಿದ್ರ ಸಿದ್ದು ಆಪ್ತ ವಲಯ. ಹೆಚ್ಚುವರಿ ಡಿಸಿಎಂ ಕೂಗನ್ನ ಎಬ್ಬಿಸಿದ್ದ ಸಿದ್ದರಾಮಯ್ಯ ಆಪ್ತ ಸಚಿವರು. ಸಿದ್ದರಾಮಯ್ಯ 5 ವರ್ಷವೂ ಕೂಡ ಫಿಕ್ಸ್ ಎಂಬ ದಾಳವನ್ನು ಉರುಳಿಸಿದ್ದಾರೆ ಸಿದ್ದು ಆಪ್ತರು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಎರಡು ಬಣಗಳ ಸದಸ್ಯರ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತಹದ್ದು. ಹಾಗಾಗಿಯೇ ಹೇಳಿಕೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಚುನಾವಣೆಗೂ ಮೊದಲು ಮುಂದೆ ಯಾರು ಸಿಎಂ ಆಗಬೇಕು ಅನ್ನುವಂತಹ ವಿಚಾರಕ್ಕೆ ಇದೇ ರೀತಿಯ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ದಾಖಲಾಗ್ತಾ ಇತ್ತು. ಈಗ ಸಿಎಂ ಆಗಿ ಸಿದ್ದರಾಮಯ್ಯನವರು ಆಯ್ಕೆಯಾಗಿದ್ದಾರೆ, ಡಿಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಆದರೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲಗಳು ಬಗೆಹರಿಯುವಂತೆ ಕಾಣಿಸ್ತಾ ಇಲ್ಲ. ಸಿಎಂ ಆಯ್ಕೆಯ ಸಂದರ್ಭದಲ್ಲಿ ದೆಹಲಿಯಲ್ಲಾದಂತಹ ಅದೊಂದು ಸಂಧಾನದ ಸೂತ್ರ ಕೇವಲ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಸುರ್ಜೇವಾಲಾ ಮತ್ತು ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಷ್ಟೇ ಗೊತ್ತಿರುವಂಥದ್ದು. ಹಾಗಾಗಿ ಸಾಕಷ್ಟು ಕುತೂಹಲಕ್ಕೂ ಕಾರಣವಾಗ್ತಾ ಇದೆ ಕೈಮನೆಯಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು. ಹೆಚ್ಚುವರಿ ಡಿಸಿಎಂ ವಿಚಾರಕ್ಕೆ ಇಷ್ಟೊಂದು ಗೊಂದಲ ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ರಾಜಣ್ಣ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಚ್.ಸಿ. ಮಹದೇವಪ್ಪ ಆಗಿರ್ಬೋದು, ಪದೇ ಪದೇ ಸಮುದಾಯಕ್ಕೊಂದು ಡಿಸಿಎಂ ಸ್ಥಾನವನ್ನು ಕೊಡಬೇಕು, ಈ ಮೂಲಕ ಆ ಸಮುದಾಯಗಳನ್ನು ಓಲೈಸಿಕೊಳ್ಳುವಂತಹ ಕೆಲಸ ಮಾಡಬೇಕು ಅಂಥೇಳಿ ಆಗ್ರಹಿಸ್ತಾ ಇದ್ರು. ಯಾವಾಗ ಹೆಚ್ಚುವರಿ ಡಿಸಿಎಂ ವಿಚಾರ ಬರ್ತಾ ಇತ್ತೋ ಡಿ.ಕೆ. ಶಿವಕುಮಾರ್ ಬಣದ ಸದಸ್ಯರು ಕೆರಳ್ತಾ ಇದ್ರು, ಅದಕ್ಕೆ ವಿರುದ್ಧವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಇದೇ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಾದ್ರೆ ಡಿಸಿಎಂ ಹೆಚ್ಚುವರಿ ಡಿಸಿಎಂ ವಿಚಾರ ಪದೇ ಪದೇ ಮುನ್ನೆಲೆಗೆ ಬಂದಾಗ ಸಿಎಂ ಬದಲಾವಣೆಯ ವಿಚಾರವೂ ಕೂಡ ಯಾಕೆ ಮುನ್ನೆಲೆಗೆ ಬರುತ್ತೆ ಅನ್ನೋದು ಅಷ್ಟೇ ಕುತೂಹಲಕ್ಕೆ ಕಾರಣವಾದಂತಹ ವಿಚಾರ. ಇಷ್ಟೆಲ್ಲ ನಡೀತಾ ಇದೆ ಅಂತಂದ್ರೆ ಹೆಚ್ಚುವರಿ ಡಿಸಿಎಂ ಕೂಗು ಬಂದಿದ್ದೇ ಡಿ.ಕೆ. ಶಿವಕುಮಾರ್ ಕಟ್ ಹಾಕೋದಕ್ಕೆ. ಡಿ.ಕೆ. ಶಿವಕುಮಾರ್ ನಾನೊಬ್ಬನೇ ಡಿಸಿಎಂ ಇರಬೇಕು ಅಂತ ಅವಾಗೇನೋ ಕಂಡೀಷನ್ ಹಾಕಿದ್ರಂತೆ. ಒಂದು ವೇಳೆ ಏನಾದರೂ ಈಗ 2-3 ಜನ ಹೆಚ್ಚುವರಿಯಾಗಿ ಡಿಸಿಎಂನ ಕೊಟ್ಟರೆ ಅದು ಡಿ.ಕೆ. ಶಿವಕುಮಾರ್ಗೆ ಇರಿಸು ಮುರುಸು ಉಂಟಾಗುತ್ತೆ. ನಾಳೆ ದಿನ ನನಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡಿ ಅಂತ ಕೇಳೋದಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಕೈಲಿ ಆಗಬಾರದು. ಒಂದು ವೇಳೆ ಅಂಥ ಸನ್ನಿವೇಶ ಬಂದಿದ್ದೇ ಆದರೆ, ಅಧಿಕಾರವನ್ನು ಸಿದ್ದರಾಮಯ್ಯ ಬಿಟ್ಕೊಡೋ ಸನ್ನಿವೇಶ ಬಂದಿದ್ದೇ ಆದರೆ ಡಿ.ಕೆ. ಶಿವಕುಮಾರ್ ಮಾತ್ರ ಸಿಎಂ ಆಗಬಾರ್ದು. ಬೇಕಾದರೆ ಬೇರೆಯವರು ಯಾರಾದರೂ ಸಿಎಂ ಆಗಲಿ ಅಂತಕ್ಕಂಥ ತೀರ್ಮಾನಕ್ಕೂ ಕೂಡ ಸಿದ್ದರಾಮಯ್ಯ ಬಣ ಬಂದಿದೆ ಅಂತಕ್ಕಂಥ ಮಾತುಕತೆ ಇದೆ. ಬೇಡ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನೇ ಬೇಕಾದರೆ ರಾಜ್ಯ ರಾಜಕಾರಣ ಕರ್ಕೊಂಡು ಬಂದು ಅವ್ರನ್ನ ಇಲ್ಲಿ ಬೇಕಾದರೆ ಮುಖ್ಯಮಂತ್ರಿ ಮಾಡೋಣ, ಮೊದಲ ಬಾರಿಗೆ ದಲಿತ ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದೆ. ಒಟ್ಟಾರೆ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಕೊಡಬಾರ್ದು ಅಂತಕ್ಕಂಥ ಲೆಕ್ಕಾಚಾರ. ಸ್ವಾಮೀಜಿ ಹೇಳಿರೋದು, ಅವರು ಸ್ವಾಮೀಜಿ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಈಗ ಸಿಎಂ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ, ಖಾಲಿಯಲ್ಲಿದೆ. ಈಗ ಚರ್ಚೆ ಮಾಡಕ್ಕೆ ಖಾಲಿ ಇರ್ಬೇಕು ತಾನೆ, ಖಾಲಿನೇ ಇಲ್ಲ. ಈ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿದು, ಇದೆಲ್ಲ ಚರ್ಚೆ ಮಾಡೋದು ಅಗತ್ಯನೇ ಇಲ್ಲ. ಶಾಸಕಾಂಗದ ಪಕ್ಷದ ನಾಯಕರಲ್ಲಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ.
ಅದು ಮುಖ್ಯಮಂತ್ರಿ ಆದಮೇಲೆ ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ವಲ್ಲ, ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ದಿದ್ಮೇಲೆ ಮುಖ್ಯಮಂತ್ರಿ ಹುದ್ದೆ ಚರ್ಚೆ ಮಾಡೋದು ಅವಶ್ಯಕತೆ ಏನಿದೆ? ಪಕ್ಷದ ಹಿತದೃಷ್ಟಿಯಿಂದ ಕ್ಲೋಸ್ ಡೋರಲ್ಲಿ ಚರ್ಚೆ ಮಾಡಬೇಕಾದಂಥ ವಿಷಯ, ಅದು ಹೈಕಮಾಂಡ್ ತೀರ್ಮಾನ ಮಾಡಿ. CM ಸ್ಥಾನ ಈಗ ಖಾಲಿ ಇಲ್ಲ, ಭರ್ತಿ ಮಾಡೋಕ್ಕೆ DCM ಸ್ಥಾನಗಳು ಖಾಲಿ ಇವೆ, ಅದನ್ನು ಭರ್ತಿ ಮಾಡಿ ಅಂತ ಹೇಳಿದೀವಿ ಅಷ್ಟೇ. ಈಗ ಹೇಳ್ತೀನಿ, ಹೈಕಮಾಂಡ್ಗೂ ಹೇಳ್ತೀನಿ, ಎಲ್ಲ ಕಡೆನೂ ಹೇಳ್ತೀನಿ. ತಪ್ಪೇನು ಹೇಳಿದ್ರೆ ನನಗೇನು DK ಶಿವಕುಮಾರ್ ಹೇಳ್ದಂಗೆ ನಾವು ನಡ್ಕೋಬೇಕು ಅಂತ ಏನಿಲ್ಲ. ನಮಗೆ ಸ್ವಂತ ಬುದ್ಧಿ ಇದೆ, ನಾನು ಲಾ ಗ್ರಾಜುಯೇಟ್ ಇದ್ದೀನಿ, ನನಗೇನು ಬುದ್ಧಿ ಬರ್ತೈತೆ ಆ ಬುದ್ಧಿ ಅಂತ ನಾನು ಕೆಲಸ ಮಾಡ್ತೀನಿ, ಮಾತು ಹೇಳ್ತೀನಿ. ಆಯ್ತು, ಪ್ರಚಾರಕ್ಕೋಸ್ಕರನೇ ಹೇಳ್ತಾರೆ ಅಂತ ಅವ್ರು ಹೇಳ್ಕೊಡ್ಲಿ ಬಿಡಿ, ನನಗೇನು. ನನಗೀಗ ನಾನೇ ನಿಮ್ಮನ್ನು ಹುಡ್ಕೊಂಬಂದಿಲ್ಲ, ನೀವೇ ಬಂದಿದ್ದೀರಿ. ನೀವು ಬಂದಾಗ ನನ್ನ ಮನಸ್ಸಿನಲ್ಲಿ ಏನು ಭಾವನೆ ಇದೆ ಹೇಳಿದ್ದೀನಿ. ಅಲ್ಲ, ಹಾಗೆ ನೋಡಕ್ ಹೋದ್ರೆ DK ಶಿವಕುಮಾರ್ ಅವರೊಂದು ಎಚ್ಚರಿಕೆ ಕೊಟ್ಟಿದ್ರು, ಎಲ್ಲರೂ ಬಾಯಿಗೆ ಬೀಗ ಹಾಕೊಳ್ಳಿ, ಯಾರು ಮಾತಾಡಬೇಡಿ ಅಂತ ಅಂದ್ಬಿಟ್ಟು. ಆ ಮಾತಾಡಬೇಡಿ ಅಂದ ಮೇಲೆ ಜಾಸ್ತಿ ಆಗಿದ್ದು. ಹೌದು, ನೇರವಾಗಿ ರಾಜಣ್ಣ ಅವ್ರು ಹೇಳ್ತಾರೆ, ನನಗೆ ಬೇಡ ಅನ್ನೋದಕ್ಕೆ ಇವ್ರು ಯಾರ್ರಿ? ನಾನು ರಾಜಣ್ಣನೇ ಯಾವತ್ತುವೆ, ನಾನು ಮಾತಾಡೇ ಆಡ್ತೀನಿ. ಇವ್ರ ಕಡೆಯವ್ರಿಗೆಲ್ಲ ಮಾತಾಡೋದಕ್ಕೆ ಬಿಟ್ಬಿಟ್ಟು ನಮ್ಮನ್ನು ಮಾತಾಡಬೇಡಿ ಅಂದ್ರೆ ಹೆಂಗೆ ಅಂತ DK ಶಿವಕುಮಾರ್ಗೆ ಟಾಂಗ್ ಕೊಟ್ಟಿದ್ರು. ಹೌದು. ಅದಾದ ನಂತರನೇ ಜಮೀರ್ ಅಹಮದ್ ಅವರು, ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ 2028 ನಾನೇ CM ಅಂತ. ಸೊ ಇದು ಮಾತಾಡಬಾರ್ದು ಅಂದ್ರೂ ಕೂಡ ಟ್ರಿಗರ್ ಮಾಡಿ ಮಾತಾಡ್ತಿರೋದು ಯಾರು? ಎಲ್ಲರೂ ಕೂಡ ಸಿದ್ದರಾಮಯ್ಯನ ಬಣದವರು. ಅಂದ್ರೆ DK ಶಿವಕುಮಾರ್ನ ಎಲ್ಲಾ ರೀತಿಯಲ್ಲೂ ಕಟ್ ಹಾಕ್ಬೇಕು. ಈಗಾಗಲೇ 1.5 ವರ್ಷ ಆಗೋಯ್ತು ಸಿದ್ದರಾಮಯ್ಯನವ್ರು CM ಆಗಿ. 2.5 ವರ್ಷ ಅಂತ ಏನಾದ್ರು ಮಾತುಕತೆ ಆಗಿದ್ರೆ ಇನ್ನೊಂದು ವರ್ಷಕ್ಕೆ ಬಿಟ್ಕೊಡ್ಬೇಕು. ಸೊ ಈಗಿಂದನೇ ಅಡಿಪಾಯ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಬಾರ್ದು. ಯಾಕಂದ್ರೆ ಸಿದ್ದರಾಮಯ್ಯನವರು ಮೊನ್ನೆ ಡೆಲ್ಲಿನಲ್ಲಿ ಸೂಕ್ಷ್ಮವಾಗಿ ಒಂದು ಮಾತು ಹೇಳಿದ್ರು, ಮುಖ್ಯಮಂತ್ರಿ ಆಯ್ಕೆ ಮಾಡೋರು ಯಾರ್ರೀ? ಶಾಸಕರು ಮತ್ತು ಹೈಕಮಾಂಡ್. ಅವ್ರಿಗೆ ಗೊತ್ತು ಶಾಸಕರ ಬಲ ನನಗೆ ತುಂಬ ಚೆನ್ನಾಗಿದೆ. 135ರಲ್ಲಿ ನನಗೆ ಹೆಚ್ಚು ಕಡಿಮೆ 100 ಜನ ಶಾಸಕರ ಬಲ ಇದೆ. ಸೊ 100 ಜನ ಶಾಸಕರು ಮುಖ್ಯಮಂತ್ರಿಗಳನ್ನ ಬದಲಾಯಿಸಲೇಬಾರ್ದು ಅಂತ ಹಠ ಹಿಡ್ಕೊಂಡು ಕೂತ್ರೆ ಈವನ್ ಹೈಕಮಾಂಡ್ ಕೂಡ ಏನು ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಬೇಕಾದ್ರೂ ಕೂಡ ವೀಕ್ಷಕರು ಅಲ್ಲಿಂದ ಇಲ್ಲಿಗೆ ಬಂದು ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಸಿದ್ದರಾಮಯ್ಯನವ್ರ ಪರ ಎಷ್ಟು ಜನ ಶಾಸಕರಿದ್ದಾರೆ, DK ಶಿವಕುಮಾರ್ ಪರ ಎಷ್ಟು ಜನ ಶಾಸಕರಿದ್ದಾರೆ, ಇದೆಲ್ಲ ನೋಡಿ ಆಮೇಲೆ ಹೈಕಮಾಂಡ್ ಹೋಗಿ ಆ ಮಾಹಿತಿ ಕೊಟ್ಟ ಮೇಲೆ ಅವರು ಸಿದ್ದರಾಮಯ್ಯನವ್ರನ್ನ ಅನೌನ್ಸ್ ಮಾಡಿದ್ರು CM ಅಂತ ಅಂದ್ಬಿಟ್ಟು. ಈಗಲೂ ಹಾಗೆ ಮಾಡಬೇಕು ಅಂತ ಹಠ ಹಿಡ್ಕೊಂಡು ಕೂತಿದ್ದಾರೆ. ಒಟ್ಟಲ್ಲಿ ಸ್ವಲ್ಪ ಮಟ್ಟಿಗೆ DK ಶಿವಕುಮಾರ್ ಅವರು ಅಧ್ಯಕ್ಷರ ಸ್ಥಾನ ಬದಲಾವಣೆ ಮಾಡಬೇಕು ಅಂತ ಕೂಡ ಅದು ಕೂಡ ರಾಜಣ್ಣನೇ ಶುರು ಮಾಡಿರೋದು. ನನ್ನನ್ನು ಮಾಡಿದ್ರೆ ನಾನು ಬೇಕಾದ್ರೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಅಂದ್ರೆ ಏನಾಗ್ತಾ ಇದೆ DK ಶಿವಕುಮಾರ್ ವಿಚಾರದಲ್ಲಿ, ಅವರು ಉಪಮುಖ್ಯಮಂತ್ರಿ ಅನ್ನೋದು ಒಂದು ಬಿಟ್ಟರೆ 2 ಪ್ರಬಲ ಖಾತೆಗಳು DK ಶಿವಕುಮಾರ್ ಹತ್ರ ಇದೆ, ಬೆಂಗಳೂರು ನಗರಾಭಿವೃದ್ಧಿ ಮತ್ತು ಜಲಸಂಪನ್ಮೂಲ. ಇದರ ಜೊತೆಗೆ ಅವ್ರು KPCC ಅಧ್ಯಕ್ಷರು ಕೂಡ ಹೌದು. ಎಷ್ಟು ಅಂತ ಕೊಡೋದು ಇವ್ರಿಗೆ ಅಧಿಕಾರನ ಅನ್ನೋದು ಕೂಡ ಬರುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡಿತಾ ಹೋಗೋಣ. ಸುಕೇಶ್, ಸ್ವಲ್ಪ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸೈಲೆಂಟ್ ಆಗಿದ್ದಂತಹ ಕೆಲವರು ಈಗ ಏಕಾಏಕಿ DK ಶಿವಕುಮಾರ್ನ ಎಲ್ಲ ರೀತಿಯಲ್ಲೂ ಕಟ್ಟಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅಂತ, ಹೆಚ್ಚುವರಿ DCM ಮಾಡಬೇಕು ಅಂತ, ಅಂದರೆ ಮುಂದೆ ನೀವು CM ಕೇಳಲೇಬಾರ್ದು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಅಂತ? ಅರವಿಂದ್, ಒಂದು ಸ್ಪಷ್ಟ, ಕಳೆದ ಬಾರಿ ಫಲಿತಾಂಶ ಬಂದ ನಂತರದಲ್ಲಿ CM ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರ ನಡುವೆ ಸರಿಸಮಾನವಾದ ಪೈಪೋಟಿ ಇತ್ತು. ಸಹಜವಾಗಿ ಇಬ್ಬರೊಬ್ಬರು CM ಆಗ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಹಿರಿತನ ಮತ್ತು ಇಮೇಜು ಸೇರಿದಂತೆ ಬೇರೆ ಬೇರೆ ವಿಚಾರಗಳ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವ್ರನ್ನ ಏಕಾಏಕಿ ಸೈಡ್ಲೈನ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವ್ರನ್ನ CM ಮಾಡಲಾಗಿತ್ತು. ಮತ್ತು ಒಂದು DCM ಇರುತ್ತೆ ಅಂತ ಹೇಳಿ DK ಶಿವಕುಮಾರ್ ಅವ್ರನ್ನ DCM ಅಂದರೆ 2ನೇ ಪವರ್ ಸೆಂಟರ್ ಆಗಿ DK ಶಿವಕುಮಾರ್ ಅವ್ರನ್ನ ಆಯ್ಕೆ ಮಾಡಲಾಗಿತ್ತು. ಅದು ಒಂದು ನಿರ್ಧಾರ, ಪಕ್ಷದ ನಿರ್ಧಾರ, ಹೈಕಮಾಂಡ್ ಮಟ್ಟದಲ್ಲಾದಂಥ ನಿರ್ಧಾರ. ಜೊತೆಗೆ ಒಂದು ಮೈತ್ರಿ ಸೂತ್ರ ಕೂಡ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಎಲ್ಲೂ ಕೂಡ ಕಾಂಗ್ರೆಸ್ ಇದುವರೆಗೂ ಬಹಿರಂಗಪಡಿಸಿರೋದು 2.5 ಅನ್ನುವಂಥದ್ದು. 2.5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ, ಉಳಿದ 2.5 ವರ್ಷ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು. ಈ ವಿಚಾರವನ್ನ ಕಾಂಗ್ರೆಸ್ ಎಲ್ಲೂ ಕೂಡ, ಅದು ಹೈಕಮಾಂಡ್ ನಾಯಕರು ಇರ್ಬೋದು ಅಥವಾ ಪಕ್ಷದ ಮಟ್ಟದಲ್ಲಿರ್ಬೋದು, ಸರ್ಕಾರದ ಮಟ್ಟದಲ್ಲಿರ್ಬೋದು, ಆಡಳಿತ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋ ಕಾರಣಕ್ಕಾಗಿ ಎಲ್ಲೂ ಹೇಳಿಲ್ಲ ಬಹಿರಂಗವಾಗಿ ಅನ್ನುವಂಥದ್ದು ಕಾಂಗ್ರೆಸ್ ವಾಳಯದಲ್ಲೇ ಕೇಳಿಬರ್ತಾ ಇರುವಂಥದ್ದು. ಆ ಲೆಕ್ಕಕ್ಕೆ ಲೆಕ್ಕ ಹಾಕಿದ್ರು ಸುಮಾರು ಇನ್ನೂ 16ರಿಂದ 17 ತಿಂಗಳುಗಳ ಕಾಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೇ ಇರ್ತಾರೆ, ಅದ್ರ ಬಗ್ಗೆ ಯಾವುದೇ ಅನುಮಾನಗಳು ಇಲ್ಲ. ಆದರೆ ಸ್ವಾಮೀಜಿಯವರು ಕೊಟ್ಟ ಹೇಳಿಕೆ CM ಸ್ಥಾನದ ವಿಚಾರದಲ್ಲಿ ಗೊಂದಲ ಆದರೆ CM ಬೆಂಬಲಿತರಾಗಿರುವಂಥ ಕೆಲವು ಸಚಿವರುಗಳು ಯಾಕೆ DK ಶಿವಕುಮಾರ್ ಒಬ್ಬರೇ DCM ಆಗಿರಬೇಕು, ನಾವು ಆಗಬೇಕು ಅನ್ನುವಂಥ ಅಭಿಪ್ರಾಯಗಳನ್ನು ಚುನಾವಣಾ ಪೂರ್ವದಲ್ಲೂ ವ್ಯಕ್ತಪಡಿಸಿದ್ರು ಲೋಕಸಭೆಯಲ್ಲಿ, ಆನಂತರವೂ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಲ್ಲಿ ತಪ್ಪ್ಯಾರ್ದು ಸರಿಯಾರ್ದು ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗಿದ್ದಿದ್ರೆ ಸಚಿವರುಗಳನ್ನ ನಿಯಂತ್ರಣ ಮಾಡಬೇಕಾಗಿದ್ದು ಸಿದ್ದರಾಮಯ್ಯ ಅವರ ಕರ್ತವ್ಯ ಆಗಿರುತ್ತೆ. ಅಕಸ್ಮಾತ್ ಹೈಕಮಾಂಡ್ ಮಟ್ಟದಲ್ಲಿ ಆ ರೀತಿಯ ತೀರ್ಮಾನಗಳು ಆಗೇ ಇಲ್ಲ ಅನ್ನೋದಾದ್ರೆ ಸಚಿವರು ಕೇಳೋದು ಕೂಡ ನ್ಯಾಯ ಇರಬಹುದು. ಇದಕ್ಕೆ ಉತ್ತರ ಕೊಡಬೇಕಾಗಿರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಅಥವಾ AICC ನಾಯಕರುಗಳು, ಏನಾಗಿದೆ ಏನಾಗಿಲ್ಲ ಅನ್ನುವಂಥದ್ದು.
ಹಾಗಾಗಿ ಪರ ವಿರುದ್ಧ ವಾದದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರ ಸಿಎಂ ವಿಚಾರವನ್ನು ಮುನ್ನೆಲೆಗೆ ತರುವ ಮೂಲಕವಾಗಿ ಸ್ವಾಮೀಜಿಯವರು ಮಾತಾಡಿದ ನಂತರದಲ್ಲಿ ಡಿಸಿಎಂಗೆ ಸಿಎಂ ಕೌಂಟ್ರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಂಗ್ರೆಸ್ನಲ್ಲಿ ಈಗ ಹೆಚ್ಚು ಚರ್ಚಿತ ಆಗ್ತಿರುವಂಥದ್ದು ಕೂಡ ಹೌದು ಅರವಿಂದ್. ಒಟ್ಟಿನಲ್ಲಿ ಇವಾಗ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕೋಸ್ಕರ ಎರಡು ಬಣಗಳ ನಡುವಿನ ತಿಕ್ಕಾಟ. ಮೊನ್ನೆ ಸಿದ್ದರಾಮಯ್ಯನವರು ಭೇಟಿಯಾಗಿದ್ದರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ, ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಏನೋ ಭೇಟಿಯಾಗಿ ಸಿಎಂ ಮೇಲೇನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಎಲ್ಲ ಮಾಹಿತಿ ಬರ್ತಾ ಇದೆ. ನೋಡೋಣ.